ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, ನಿಂದನೆ ಸೇರಿದಂತೆ ಅನೇಕ ದೂರುಗಳು ದಾಖಲಿಸಿದ್ರು ಯಾವುದೇ ಕ್ರಮ ಕೈಗೊಳ್ಳಲು ಹಿರಿಯ ಅಧಿಕಾರಿಗಳು ವಿಫಲವಾಗ್ತಿದ್ದಾರೆ. ಇದೇ ರೀತಿ ಈಗ ಬಿಬಿಎಂಪಿಯಲ್ಲಿ ಕೂಡ ಲೈಂಗಿಕ ನಿಂದನೆ, ದೌರ್ಜನ್ಯ ಆಗಿರೋ ಘಟನೆ ಬೆಳಕಿಗೆ ಬಂದಿದ್ರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತ ವಿಶೇಷ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಏನಂತೀರಾ? ಈ ಸ್ಪೆಷಲ್ ಸ್ಟೋರಿ ನೋಡಿ. ಎಸ್, ಸರ್ಕಾರಿ ಕಚೇರಿಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಆರೋಪ ನಿತ್ಯವೂ ನಡೆಯುತ್ತಲೇ ಇದೆ. ಆದರೆ ಮಹಿಳಾ ಆಯೋಗ ಅಥವಾ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ. ಇತ್ತ ನೊಂದ ಮಹಿಳೆಯರು ದೂರು ಕೊಟ್ಟರೂ ಪ್ರಯೋಜನ ಇಲ್ಲದಂತಾಗಿದೆ. ಇತ್ತ ಬಿಬಿಎಂಪಿ ಕೇಂದ್ರ ಕಚೇರಿಗಳಲ್ಲಿ ಕೂಡ ಕಳೆದ 6 ತಿಂಗಳಿಂದ ಆಸ್ತಿ ವಿಭಾಗದ ಸಹಾಯಕ ಆಯುಕ್ತರು ಮಹಿಳಾ ಸಿಬ್ಬಂದಿಗಳ ಮೇಲೆ ನಿತ್ಯ ನಿಂದನೆ ಮಾಡಿದ್ದಾರೆ. ಇನ್ನು ಸಹಾಯಕ ಆಯುಕ್ತ ಶ್ರೀನಿವಾಸ್ ಮೂರ್ತಿ ಕಳೆದ 6 ತಿಂಗಳಿಂದ ಕಚೇರಿಯ ಮಹಿಳಾ ಸಿಬ್ಬಂದಿಗಳಿಗೆ ಕೊಠಡಿಗೆ ಕರೆಸಿ ಲೈಂಗಿಕ ನಿಂದನೆ, ದೌರ್ಜನ್ಯ, ಹಿಂಸೆ ನೀಡುತ್ತಿದ್ದಾರೆ ಅಂತ ನೊಂದ ಮಹಿಳೆಯರು 4-5 ಬಾರಿ ದೂರು ನೀಡಿದ್ರು. ಇನ್ನು ಕಳೆದ ಬಾರಿ ನೌಕರರ ಸಂಘದ ಅಧ್ಯಕ್ಷರ ಸಮ್ಮುಖದಲ್ಲಿ ರಾಜಿ ಸಂಧಾನ ಕೂಡ ಮಾಡಿ ವಾರ್ನಿಂಗ್ ಮಾಡಿದ್ರು. ಆದ್ರೂ ಕೂಡ ತನ್ನ ಚಾಳಿ ಬಿಡದ ಶ್ರೀನಿವಾಸ್ ಮೂರ್ತಿ ಕಚೇರಿ ಸಿಬ್ಬಂದಿಗಳಿಗೆ ಕೆಟ್ಟ ಪದಗಳನ್ನು ಬಳಸಿ ನಿಂದನೆ ಮಾಡೋದು, ಸಾರ್ವಜನಿಕರ ಎದುರಲ್ಲಿ ಅವಮಾನ ಮಾಡೋದು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರೆ ಸೇವೆ ಪುಸ್ತಕದಲ್ಲಿ ನಿಮ್ಮ ಬಗ್ಗೆ ರಿಮಾರ್ಕ್ ಬರೀತೀನಿ ಅಂತ ಬೆದರಿಕೆ ಹಾಕ್ತಾರೆ ಅಂತ ವಿಶೇಷ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಇನ್ನು ಸಹಾಯಕ ಆಯುಕ್ತರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ, ಇಲ್ಲದಿದ್ರೆ ನಮ್ಮನ್ನು ವರ್ಗಾವಣೆ ಮಾಡಿ ಅಂತ ಅಂಗಲಾಚಿ ಬೇಡಿಕೊಂಡಿದ್ದಾರೆ.